ಹಾಳಿದೆ ನೀರಿನಾಗ ಪೂರ್ಣ ಮುಳುಗಿಸ್ಬಿಟ್ಟಪ್ಪ ಅಂದ್ರೆ ಹಾಳು ಏನಾಗ್ತದೆ ಅದು ತೊಯ್ಬೇಕದು ಏನಾಗಬೇಕು ತೊಯ್ಬೇಕು ಈಗ ತೊಯ್ತೈತಿ ಇಲ್ಲ ಅನ್ನೋದನ್ನ ಒಂದು ಮುಳುಗಿಸಿ ನೋಡೋಣ ಹೌದಾ ಇದನ್ನ ಅಡ್ಡ ಮಾಡಬಾರ್ದು ಹಿಂಗೆ ಸೀದಾ ನೀರಿನೊಳಗಡೆ ನಾವು ಇಟ್ಟು ಮುಳುಗಿಸ್ಬೇಕು ನೋಡ್ರಿ ಈಗ ಲೋಟ ಏನಾಯ್ತು ಲೋಟ ಪೂರ್ಣ ಮುಳುಗೈತಿಲ್ಲ ಅದು ಹೌದಾ ಈಗ ಲೋಟ ಏನಾಗಿದೆ ಅದು ಪೂರ್ಣ ಮುಳುಗಿದೆ ಹೌದಾ ಹಂಗಾರೆ ಈಗ ಹಿಂಗ ಎತ್ಕೊಳ್ಳೋಣ ಈಗ ಹಿಂಗ ಎತ್ಕೊಂಡಪ್ಪ ಅಂತಂದ್ರೆ ಅದು ಹಾಳು ಏನಾಗಬೇಕು ಅದು ತೊಯ್ಬೇಕು ಹಂಗಾರೆ ತೊಯ್ತೈತೆ ಇಲ್ಲಿದು ಯಾಕೆ ತೊಯ್ಲಿಲ್ಲ ಅದ್ರ ಒಳಗಡೆ ಏನಾಗಿದೆ ಗಾಳಿದೆ ಹಂಗಾರೆ ಗಾಳಿ ಖಾಲಿ ಜಾಗವನ್ನ ಆಕ್ರಮಿಸುತ್ತದೆ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗ್ತತಿ ಹಂಗಾರೆ ಗಾಳಿ ಐತಿ ಅನ್ನೋದು ಕಣ್ಣಿ ಕಾಣುತ್ತೆ ಅನ್ನೋದು ಗಾಳಿ ಕಾಣಂಗಿಲ್ಲ ಹಂಗಾರೆ ಗಾಳಿ ಐತಿ ಅನ್ನೋದಕ್ಕೊಂದು ಪ್ರಯೋಗ ಮಾಡೋಣ ಈಗ ನೋಡಿ ಈಗ ಇದನ್ನ ನಾವೇನು ಮಾಡೋಣ ಪೂರ್ಣ ಇದನ್ನ ಮುಳುಗಿಸೋಣ ಮುಳುಗಿಸಿ ಇದನ್ನ ಸ್ವಲ್ಪ ಅಡ್ಡ ಮಾಡೋಣ ಅಡ್ಡ ಮಾಡಿದ್ರೆ ಏನಾಗ್ತದೆ ಅದು ನೋಡ್ರಿ ಇದೇ ಗುಳ್ಳಿ ಬಂತು ಈಗ ಗುಳ್ಳಿ ಬಂತು ಒಳಗಿರ್ತಂಗ ದೇವದ ಅದು ಗುಳ್ಳಿ ಬರೋದು ಏನದು ಗಾಳಿ ಎಲ್ಲಿರ್ತದ ಗಾಳಿ ಎದ್ರೊಳಗೆ ಲೋಟದೊಳಗಡೆ ಗಾಳಿ ಇರ್ತದ ಹಿಂಗ ಅಡ್ಡ ಮಾಡಿದ್ರೆ ಏನಾಗ್ತದೆ ನೋಡ್ರಿ ಗುಳ್ಳಿ ಬರ್ತೈತಿ ಈಗ ಅದು ಗಾಳಿ ಹೊರಗೆ ಬರ್ತೈತಿ ಗಾಳಿ ಹೊರಗೆ ಬಂತ ಈಗ ಹಾಳು ಏನಾಗ್ತೈತಿ ಗಾಳಿ ಯಾವಾಗ ಹೊರಗೆ ಬಂತು ನೀರು ಒಳಗೆ ಹೋಗ್ತತಿ ಹೌದಾ ನೀರು ಒಳಗೆ ಹೋಗ್ತತಿ ನೋಡಿ ಇದ್ದಿದ್ದ ಗಾಳಿ ಓಟು ಹೊರಗೆ ಬಂತು ಈಗ ಹೌದಾ ಹಂಗಾರೆ ಈಗ ಹಾಳಿಯನ್ನು ನೋಡೋಣ ಹಾಳಿ ತೊಯ್ದಿದೆ ನೋಡ್ರಿ ಈಗ ತೊದತೆ ಹಾಳಿ ಇದರಿಂದ ನಮ್ಗೇನು ಗೊತ್ತಾಗ್ತತಿ ಗಾಳಿ ಖಾಲಿ ಜಾಗವನ್ನ ಆಕ್ರಮಿಸುತ್ತದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಈಗ ಇನ್ನೂ ಒಂದು ಇದಕ್ಕೆ ಏನಪ್ಪ ಅಂತಂದ್ರೆ ಒಂದು ಧಾರಕ ಅಂತ ಕರಿತೀವಿ ಇದಕ್ಕೆ ಹಳೆ ಅಕ್ಕಿ ಧಾರಕ ಇದು ಲೋಟ ಏನಂತಂದ್ರೆ ಧಾರಕ ಈ ಧಾರಕ ವಸ್ತುವಿನಲ್ಲಿ ಒಮ್ಮೆಲೆ ಎರಡು ವಸ್ತುಗಳನ್ನು ಹಾಕ್ಲಿಕ್ಕೆ ಆಗಂಗಿಲ್ಲ ಹೌದಾ ಇದ್ರೊಳಗೆ ಇದ್ದಂತಹ ಅನಿಲ ವಸ್ತು ಏನೈತಲ್ಲ ಗಾಳಿ ಅದು ಹೊರಗೆ ಹೋದಾಗ ಮಾತ್ರ ಇನ್ನೊಂದು ದ್ರವ ವಸ್ತುವನ್ನು ಹಾಕ್ಬೋದು ಹೌದಾ ಈಗ ನಾವು ಉಸುಕು ತುಂಬ್ತೇವೆ ಆ ಉಸುಕು ತುಂಬಿದಾಗ ಅಥವಾ ಮಣ್ಣು ತುಂಬಿದಾಗ ಅದ್ರಾಗ ಇರ್ತಕ್ಕಂಥ ಗಾಳಿ ಏನಾಕೈತಿ ಹೊರಗೆ ಬರ್ತೈತಿ ಅದು ಇರ್ತಾನ ನಾವು ಹಾಕಕ್ಕಾಗಂಗಿಲ್ಲ ಅನ್ನೋದು ಆಗಲೇ ಹಿಂಗೆ ಮುಳುಗಿಸಿದಾಗ ಗಾಳಿ ಇರ್ತೈತಿ ಆದಾಗ್ಯೂ ಸಹಿತ ನಾವು ಇನ್ನೊಂದು ವಸ್ತುವನ್ನು ಹಾಕ್ಲಿಕ್ಕೆ ಆಗಂಗಿಲ್ಲ ಈ ಗಾಳಿಯನ್ನು ಹೊರಗೆ ಹೋಗಾಕ್ ಬಿಟ್ಟು ಸರ್ ಅಡ್ಡ ಮಾಡಿದ್ರು ಹಿಂಗೆ ಹೌದಾ ಸರ್ ಹಿಂಗೆ ಅಡ್ಡ ಮಾಡಿದಾಗ ಅದು ಗಾಳಿ ಏನಾಗುತ್ತೆ ಹೊರಗೆ ಹೋಗ್ತು ಇನ್ನೊಂದು ವಸ್ತು ಅದ್ರೊಳಗೆ ಸೇರಿರ್ತೈತಿ ಗಾಳಿ ಹೊರಗೆ ಹಾಕಿದಂಗನ ಇನ್ನೊಂದು ವಸ್ತುವನ್ನು ಹಾಕ್ಲಿಕ್ಕೆ ಆಗಂಗಿಲ್ಲ ಹೌದಾ ಈಗ ಇದ್ರೊಳಗೆ ನೀರು ತುಂಬಾನ ಹೌದಾ ಇದ್ರೊಳಗೆ ಗಾಳಿ ಹಾಕಕ್ಕೆ ಬರ್ತೈತೇನು ಇಲ್ಲ ಯಾಕಂದ್ರೆ ಈಗ ಈ ಒಂದು ಧಾರಕ ಒಂದು ವಸ್ತುವನ್ನು ಈಗಾಗಲೇ ಏನು ಮಾಡೈತಿ ಆವರಿಸ್ಕೊಂಡೈತಿ ಆಕ್ರಮಿಸ್ಕೊಂಡೈತಿ ಹೌದಾ ಈ ವಸ್ತುವನ್ನು ಹೊರಗೆ ಹಾಕಿದಾಗ ಇನ್ನೊಂದು ವಸ್ತು ಒಳಗೆ ಹೋಗಿರ್ತೈತಿ ಯಾಕೆ ಏನು ಹೋಗೈತಿ ಇದ್ರಾಗ ಅಂದ್ರೆ ಎರಡೂ ವಸ್ತುಗಳನ್ನ ಏಕಕಾಲದಲ್ಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಹೌದಲ್ಲ ಒಂದು ಧಾರಕದಲ್ಲಿ ಏಕಕಾಲಕ್ಕೆ ಎರಡು ವಸ್ತುಗಳನ್ನು ಹಾಕಲಿಕ್ಕೆ ಆಗಂಗಿಲ್ಲ ಒಂದು ಹಾಕ್ಬೋದು ಗಾಳಿ ಹಾಕಿ ಗಾಳಿ ಹುಗೇತಿ ನಾವು ಹಾಕಿಲ್ಲ ಹುಗೇತಿ ಹೌದಾ ನಾವು ಇನ್ನೊಂದು ವಸ್ತು ಹಾಕ್ಬೇಕಂದ್ರೆ ಏನು ಮಾಡ್ಬೇಕು ಹಿಂಗೆ ಹಿಂಗೆ ಹೋದಾಗ ಹೌದಾ ಹೋಗಂಗಿಲ್ಲ ಅವ್ರ ನೀರು ಹೋಗಂಗಿಲ್ಲ ಹೋಗಂಗಿಲ್ಲ ಗಾಳಿ ಹೊರಗೆ ಬರೋದಿಲ್ಲ ಹಿಂಗೆ ಒಂದು ಸ್ವಲ್ಪ ಸೈಡ್ ಮಾಡಿದಾಗ ಹಿಂಗೆ ತುಂಬತೈತೆ ನೀವು ಕೊಡಪಾನ ತುಂಬಾಕತ್ತಿರ್ತೀವಿ ನೋಡ್ರಿ ಕೆರೆಯಾಗ ಅಥವಾ ಹೊಳೆಯಾಗ ಕೆರೆಯಾಗ ಅಥವಾ ಹೊಳೆಯಾಗ ಕೊಡಪಾನ ತುಂಬ ಹೊತ್ತಿನಾಗ ಡುಬುಕ್ 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 ಅಂತ ಸಪ್ಪ ಯಾಕೆ ಹೇಳ್ತೀನಿ ಅದು ಗಾಳಿ ಹೊರಗೆ ಬಂದು ನೀರು ಒಳಗೆ ಹೋಗ್ತದೆ ಸರಿನಾ ಇದು ಗಾಳಿ ಸ್ಥಳವನ್ನು ಆಕ್ರಮಿಸುತ್ತದೆ ಅಂತಕ್ಕಂಥ ಒಂದು ಸರಳ ಪ್ರಯೋಗ ಇದಕ್ಕೇನಾದ್ರು ದೊಡ್ಡ ಉಪಕರಣ ತಂದವೇನು ನಾವು ಇಲ್ಲ ನೀವು ಸಹಿತ ಮನ್ಯಾಗ ಮಾಡ್ಬೋದು ಸರ್ ಇಲ್ಲಿ ನೋಟ ಮಾಡಿರಲ್ಲ ನಿಮ್ಮ ಮನ್ಯಾಗ ನೋಟ ಇರ್ತಾವಲ್ಲ ನೀವು ಮಾಡ್ಬೋದು ನೀವು ಒಬ್ಬೊಬ್ಬ ವಿಜ್ಞಾನಿ ಆಗ್ಬೋದು ಇಲ್ಲ ಲೋಟ ಎಲ್ಲ ಒಂದು ಸಣ್ಣ ಖಾಲಿ ಬಾಟ್ಲಿ ತೋರಿ ನೀರಿನ ಬಾಟ್ಲಿ ಅರ್ಧ ಲೀಟರ್ ಇರ್ತಾವಲ್ಲ ಅರ್ಧ ಲೀಟರ್ ಬಾಟ್ಲಿ ತೊಗೊಂಡ್ರೆ ಒಳಗೆ ಖಾಲಿನೇ ಇರ್ತದ ನಿಮ್ಗೆ ಅವಾಗೇನಾಗ್ತಿ ಪೂರ್ಣ ಹಿಂಗೆ ತುಂಬಿಸ್ರಿ ಆ ಗಾಳಿ ಏನಾಗ್ತೈತಿ ಹೊರಗಡೆ ಡುಗುಡು ಗುಳ್ಳಿ ರೂಪದಲ್ಲಿ ಹೊರಗೆ ಬರ್ತದೆ ಅವಾಗ ನೀರು ಏನಾಗ್ತೈತಿ ಒಳಗೆ ಹೋಗ್ತದೆ ಆ ಪ್ರಯೋಗವನ್ನು ನೀವು ಮನೆಯಲ್ಲಿ ಮಾಡ್ಬೋದು ಈಗ ಅದ್ರ ಸಣ್ಣದು ಬಾಯಿ ಇರ್ತೈತಿ ಬಾಟ್ಲಿಗೆ ಅವಾಗ ನೀವು ತುಂಬ ಹೊತ್ತಿನಾಗ ಡುಬುಕ್ 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 ಅಂತ ಸೌಂಡ್ ಆಗೈತಿ ಕೊಡಪಾನದ್ದು ಸ್ವಲ್ಪ ಹೊರಗೆ ಇರ್ತೈತಿ ಹೌದಾ ನೀರಿನ ಬಾಟ್ಲಿದ್ದು ಏನಾಗ್ತದೆ ಭಾಳ ಸಣ್ಣದು ಇರ್ತೈತಿ ಅವಾಗ ನೀವು ತುಂಬ ಹೊತ್ತಿನಾಗ ಏನಾಗೈತಿ ಡುಬುಕ್ 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 ಅಂತ ಗುಳ್ಳಿ ಇರ್ತೈತಿ ಏನದ ಗಾಳಿ
ಸರಿನಾ? ಭಾಳ ಸರಳವಾದಂತಹ ಪ್ರಯೋಗ ಇದೆ. ಹಾಂ, ಊಟಕ್ಕೆ ನಡ್ರಿ. ಆ ಹಳಿ